ನಮಸ್ಕಾರ ಸ್ನೇಹಿತರೆ, ಸ್ಮೃತೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಸೌತ್ ಕೆನರಾದ ಫೇಮಸ್ ಪತ್ರೊಡೆ ಮಾಡೋದನ್ನು ನೋಡೋಣ. ನೋಡಿ, ಈ ರೀತಿ ಇರುತ್ತೆ ಕೆಸುವಿನ ಸೊಪ್ಪು. ಇದರಿಂದ ಪತ್ರೊಡೆಯನ್ನು ಮಾಡಲಾಗುತ್ತೆ ಸೌತ್ ಕೆನರಾದಲ್ಲಿ. ಆದರೆ ನಾನೀಗ ಇರುವಂತಹ ಊರಿನಲ್ಲಿ ಇದು ಸಿಕ್ಕೋದಿಲ್ಲ. ಇದನ್ನು ಸೌತ್ ಕೆನರಾ ಅಥವಾ ಕೇರಳದಲ್ಲಿ ಇದನ್ನು ಬೆಳೀತಾರೆ. ನನ್ನ ಕೈಯಲ್ಲಿರೋದು ಒಂದು ಆರ್ನಮೆಂಟಲ್ ಲೀಫ್ ಅಷ್ಟೇ, ಆದರೆ ಇದೇ ಶೇಪಲ್ಲಿರುತ್ತೆ ಕೆಸುವಿನ ಸೊಪ್ಪು, ಇದೇ ರೀತಿ ಇರುತ್ತೆ. ನಾನಿವತ್ತು ಪಾಲಕ್ ಸೊಪ್ಪಿನಿಂದ ಪತ್ರೊಡೆಯನ್ನು ಮಾಡ್ತೀನಿ. ಯಾಕಂದರೆ ನನಗೆ ಕೆಸುವಿನ ಸೊಪ್ಪು ಸಿಕ್ಕೋದಿಲ್ಲ. ನಿಮಗೆ ಸಿಕ್ಕಿದ್ರೆ ನೀವು ಅದರಲ್ಲಿ ಮಾಡಿ. ಇದಕ್ಕೆ 1 ಕಪ್ನಷ್ಟು ಅಕ್ಕಿಯನ್ನು ತಗೊಳ್ಳಿ. 1/4 ಕಪ್ನಷ್ಟು ಉದ್ದಿನಬೇಳೆ. ಇದೆರಡನ್ನು 4 ತಾಸು ನೆನೆಸಿಡಿ. ನೆಂದ ಮೇಲೆ ಇದನ್ನು ರುಬ್ಕೋಬೋದು. ಇದನ್ನು ಮಿಕ್ಸರಿಗೆ ಹಾಕ್ತೀನಿ. ಒಂದು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ತೀನಿ. ಕಾಲು ಚಮಚದಷ್ಟು ಜೀರಿಗೆ ಸೇರಿಸಿ. 1 ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, 2 ಒಣಮೆಣಸಿನ್ಕಾಯಿ. ಖಾರ ಜಾಸ್ತಿ ಇಷ್ಟಪಡುವವರು ಇನ್ನೂ ಹಾಕ್ಕೋಬೋದು. 1 ಚಮಚದಷ್ಟು ಬೆಲ್ಲ. ಹುಳಿ, ಸಿಹಿ, ಖಾರ ಎಲ್ಲ ಇದ್ದಾಗಲೇ ಇದು ರುಚಿಯಾಗೋದು. ಸ್ವಲ್ಪ ಹುಣಸೆ ರಸ ಸೇರಿಸ್ತೀನಿ. ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಕೆಸುವಿನ ಸೊಪ್ಪು ಸಿಗುವವರು ಅದರ ಮೇಲೆ ಮಾಡ್ಬೋದು. ಈಗ ನನಗೆ ಸಿಕ್ಕೋಲ್ಲ, ಹಾಗಾಗಿ ಪಾಲಕ್ ಸೊಪ್ಪಿನ ಮೇಲೆ ಈ ಒಂದು ಹಿಟ್ಟನ್ನು ಹಚ್ತಾ ಇದ್ದೀನಿ. ರುಬ್ಬಿರುವಂತಹ ಮಸಾಲೆನ ಒಂದು ಎಲೆಗೆ ಮೇಲೆ ಹಚ್ಚಿದೆ, ಮತ್ತೊಂದು ಎಲೆ ಇಟ್ಟೆ, ಅದ್ರ ಮೇಲೆ ಮತ್ತೆ ಮಸಾಲೆಯನ್ನು ಹಚ್ತೀನಿ. ಹೀಗೆ 4-5 ಎಲೆಗಳನ್ನು ಒಂದ್ರ ಮೇಲೆ ಒಂದಿಟ್ಟು ಮಸಾಲೆ ಹಚ್ಕೋತೀನಿ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಕೆಸುವಿನ ಸೊಪ್ಪಾದರೆ ಬಹಳಷ್ಟು ಫೋಲ್ಡ್ ಮಾಡಬೇಕಾಗತ್ತೆ, ಯಾಕಂದರೆ ಅದು ಉದ್ದ ಇರುತ್ತೆ. ಪಾಲಕಲ್ಲಿ ಒಂದೇ ಫೋಲ್ಡ್. ಇದನ್ನು ನಾನು ಕುಕ್ಕರ್ ಪಾತ್ರೆಯಲ್ಲಿಟ್ಟು ಇಡ್ಲಿ ಬೇಯಿಸೋ ರೀತಿ ಬೇಯಿಸ್ಕೊತೀನಿ. ನೋಡಿ, ಈಗ ಈ ಥರ ಒಂದು 5-6 ಪತ್ರೊಡೆ ಫೋಲ್ಡ್ಸನ್ನು ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಪಾತ್ರೆಯಲ್ಲಿ 10 ನಿಮಿಷ ವಿಸಿಲ್ ಹಾಕದೆ ಇಡ್ಲಿನ ಯಾವ ರೀತಿ ಬೇಯಿಸ್ತೀವಿ ಆ ರೀತಿ ಬೇಯಿಸ್ತೀನಿ. ನೋಡಿ, ಈಗ ಪತ್ರೊಡೆ ಬೆಂದಿದೆ. ಇದನ್ನು ನಾನೀಗ ಪೀಸ್ ಮಾಡ್ಕೋತೀನಿ. ಇದಕ್ಕೆ ನಾರ್ತ್ನಲ್ಲಿ ಆಲೂ ವಾಡಿ ಅಂತ ಕರೀತಾರೆ. ನೋಡಿ, ಈ ರೀತಿ ಪೀಸ್ ಮಾಡಿದಂತಹ ಪತ್ರೊಡೆನ ಕೂಡ ಹಾಗೆ ತಿಂತಾರೆ. ಇದನ್ನು ಇಷ್ಟಪಡುವವರು. ಇಲ್ಲ, ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೋತೀನಿ ಅಂತನ್ನೋದಾದರೆ ಮುಂದಿನ ಹಂತದಲ್ಲಿ ನಾನು ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಅದಕ್ಕೆ ಸಣ್ಣ ಹೆಚ್ಕೋಬೇಕು. ಇದಕ್ಕೆ ಒಂದು ಪ್ಯಾನ್ನಲ್ಲಿ 1 ಚಮಚದಷ್ಟು ತೆಂಗಿನೆಣ್ಣೆ ತಗೊಳ್ಳಿ. ತೆಂಗಿನೆಣ್ಣೆಯನ್ನೇ ಹಾಕೋದು ಸೌತ್ ಕೆನರಾದಲ್ಲಿ. ಇದನ್ನು ಹಾಕಿದಾಗಲೇ ಪತ್ರೊಡೆ ಬಹಳ ರುಚಿಯಾಗತ್ತೆ, ಪರಿಮಳ ಆಗುತ್ತೆ. ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಕಡಲೆಬೇಳೆ, 2 ಚಮಚದಷ್ಟು ಕಡಲೆಕಾಯಿ ಬೀಜವನ್ನು ಹಾಕಿ, ನಾಲ್ಕೈದು ಗೋಡಂಬಿಯನ್ನು ಹಾಕಿ ಕೆಂಪಗಾಗುವವರೆಗೆ ಹುರ್ಕೊಳ್ಳಿ. 1 ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೆ ಹುರಿಯಿರಿ. 4-5 ಎಸಳು ಕರಿಬೇವು ಹಾಕಿ
1/4 ಚಮಚ ಅರಿಶಿಣ. ಈಗ ಹೆಚ್ಚಿದಂತಹ ಪತ್ರೊಡೆ ಪೀಸನ್ನು ಹಾಕಿ. ಇದರಲ್ಲಿ ಎಲ್ಲ ಟೇಸ್ಟು ಇದೆ. ನಾವು ಉಪ್ಪು ಹಾಕಿದ್ದೀವಿ, ಹುಣಸೆ ರಸ ಹಾಕಿದ್ದೀವಿ, ಬೆಲ್ಲ ಹಾಕಿದ್ದೀವಿ, ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ. ಹಾಗಾಗಿ ಇದಕ್ಕೆ ಇನ್ನು ಹೆಚ್ಚಿನ ಮಸಾಲೆ ಏನೂ ಬೇಕಾಗೋದಿಲ್ಲ. ಇಷ್ಟಪಡುವವರು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಅಥವಾ ಪಾವ್ ಭಾಜಿ ಮಸಾಲ ಒಂಚೂರು ಸೇರಿಸ್ಬೋದು, ಒಂದು ಅರ್ಧ ಚಮಚದಷ್ಟು. ಇದಕ್ಕೀಗ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನೋಡಿ ನಮ್ಮ ಪತ್ರೊಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಟ್ರೆಡಿಷ್ನಲ್ ಫುಡ್, ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಖಂಡಿತ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.